ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ವಿನ್ಸ್ಟನ್ ಚರ್ಚಿಲ್ ಒಂದು ಮಾತು ಹೇಳ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕಾ ಕೊಡಬಾರ್ದಾ ಅಂತ. 1945 ಅಪ್ರಾಕ್ಸಿಮೇಟ್ಲಿ ಹೇಳ್ತಿರೋದು ನಾನು. ಆಗಿನಿಂದಲೂ ಒಂದು ಚರ್ಚೆ ಬರುತ್ತೆ, ಈಗ ಕೊಡೋದು ಬೇಡ, ಬ್ರಿಟಿಷ್ ಇಂಡಿಯಾ ದೇಶದವ್ರು ಸ್ವಾತಂತ್ರ್ಯ ಕೊಡೋದು ಬೇಡ. ಅವ್ರಿಗೆ ಗಾಂಧೀಜಿನೂ ಚೆನ್ನಾಗಿ ಗೊತ್ತಿರುತ್ತೆ, ಜವಾಹರ್ಲಾಲ್ ನೆಹರು ಚೆನ್ನಾಗಿ ಗೊತ್ತಿರುತ್ತೆ. ಈ ಹಿನ್ನೆಲೆ ಹೇಳ್ತಾರೆ, ಇವಾಗ ಏನಾದ್ರು ಸ್ವಾತಂತ್ರ್ಯ ಕೊಟ್ಟುಬಿಟ್ರೆ ಮುಂದೆ ಬರ್ತಾ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಇದರಿಂದ ಭಾಳ ತೊಂದರೆ ಆಗುತ್ತೆ, ಇಡೀ ಹ್ಯುಮ್ಯಾನಿಟಿಗೆ ತೊಂದರೆ ಆಗುತ್ತೆ, ಪ್ರಪಂಚಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ ಹೇಳ್ತಾರೆ. ಆದರೆ ಅವರೇನಾಗುತ್ತೆ, ನೆಕ್ಸ್ಟ್ ಆಟ್ಲಿ ಪ್ರಧಾನಮಂತ್ರಿಯಾಗಿ ಬರ್ತಾರೆ. ಆಟ್ಲಿ ಪ್ರಧಾನಮಂತ್ರಿಯಾಗಿ ಬಂದು ನಮ್ಮ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಆಟ್ಲಿ ಪ್ರಧಾನಮಂತ್ರಿಯಾಗಿರ್ತಾರೆ. ಟ್ರಾನ್ಸಿಷನ್ ಆಫ್ ಪವರ್ ಅಗ್ರಿಮೆಂಟ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ನೋಡಿ, ಇದು ಅಗ್ರಿಮೆಂಟ್ ಆ್ಯಕ್ಟ್ ಪ್ರಕಾರ ಮಾಡ್ಕೊಂಡಿರೋದು. ನಾವು ಒಪ್ಪಂದ ಮಾಡ್ಕೊಂಡು ಸ್ವಾತಂತ್ರ್ಯ ಕೊಟ್ಟಿರೋದು. ನಮಗೆ ಏನು ಅಂತಂದರೆ, ನಾವು ಹ್ಯುಮ್ಯಾನಿಟಿಗೆ ಧಕ್ಕೆ ತರೋದಿಲ್ಲ, ಮತ್ತು ಚೆನ್ನಾಗಿ ಮಾಡ್ತೀವಿ. ಇದೆಲ್ಲ ಮಾಡಿಬಿಟ್ಟು ಪಾಪ ಅಂಬೇಡ್ಕರ್ಗೂ ಟೋಪಿ ಹಾಕ್ಬಿಟ್ರು ಜವಾಹರ್ಲಾಲ್ ನೆಹರು. ಏನು ಅಂತಂದರೆ, ಅಂಬೇಡ್ಕರ್ನ ಸ್ವಾತಂತ್ರ್ಯ ಬಂದ ಮೇಲೆ ಮುಂಬೈ ನಾರ್ತಿಂದ ನಿಂತ್ಕೊಳ್ತಾರಂತೆ ಅಂಬೇಡ್ಕರು. ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ನ ಇವರು ಕಾಂಗ್ರೆಸ್ ನಾಮಿನಿಯಾಗಿ ನಿಲ್ಲಿಸ್ತಾರೆ. ಅವ್ರನ್ನ ಗೆಲ್ಲಿಸ್ತಾರಂತೆ ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ನ ಸೋಲಿಸ್ತಾರಂತೆ. ಯಾಕಪ್ಪ ಈ ವಿಷಯ ಹೇಳ್ತಿದ್ದೀನಿ ಅಂತಂದರೆ, ಯಾವುದೋ ಒಂದು ಸಮಯದಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ಹಿಂದೂ ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನವನ್ನು ನಾವು ವಿಭಜನೆ ಮಾಡಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಕೊಟ್ಟುಬಿಟ್ವಿ, ಇಲ್ಲಿರೋ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನ ಕಳಿಸ್ಬಿಡೋಣ ಅಂತಂದ್ಬಿಡು. ಇದು ಜವಾಹರ್ಲಾಲ್ ನೆಹರು ಮೆಣಸಿನ್ಕಾಯಿ ಇಟ್ಟಂಗೆ ಆಗುತ್ತೆ ಅಂತಂದರೆ, ಆತ ಬೇಸಿಕಲಿ ಮುಸಲ್ಮಾನ, ಕಾಶ್ಮೀರಿ ಪಂಡಿತ ಅಂತ ಹೇಳ್ಕೊಂಡು ಹಿಂದೂಸ್ತಾನದ ಪ್ರಧಾನಮಂತ್ರಿ ಆಗ್ತಾರೆ. 1947ರಿಂದ ಹಿಡಿದು 1946 17 ವರ್ಷಗಳ ಕಾಲ ಅನಭಿಷಿಕ್ತ ದೊರೆ. ಅದ್ರ ವಿರುದ್ಧ ಮಾತಾಡೋದಿರಲ್ಲ. ಅದೇನೋ ಡಿಸ್ಕವರಿ ಇಂಡಿಯಾ ಅದು ಮಣ್ಣು ಮತ್ತು ಏನೇನೋ ಮಾಡಿಕೊಂಡು ಚೆನ್ನಾಗಿ ಟೋಪಿ ಹಾಕ್ತಾರೆ, ಎಲ್ಲರಿಗೂ ಮಕ್ಕಳು ಟೋಪಿ ಹಾಕಿ 17 ವರ್ಷ ಸಾಯೋವರೆಗೂ ಪ್ರಧಾನಮಂತ್ರಿ ಆಗಿರ್ತಾನೆ. ಇದಾದ ನಂತರ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿ ನೋಡ್ಕೊತಾನೆ, ಆಕೆನೂ ಪ್ರಧಾನಮಂತ್ರಿ ಆಗ್ತಾರೆ. ಇಂದಿರಾ ಗಾಂಧಿ ಏನು ಮಾಡ್ತಾಳೆ, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿ ನೋಡ್ಕೊತಾಳೆ, ಆತನೂ ಪ್ರಧಾನಮಂತ್ರಿ ಆಗ್ತಾರೆ. ಈ ಮಧ್ಯದಲ್ಲಿ ಪ್ರಪಂಚದಲ್ಲಿ ಬಹಳ ದೊಡ್ಡ ಬದಲಾವಣೆ ಬರುತ್ತೆ. ಆ ಬದಲಾವಣೆ ಏನು ಅಂತಂದರೆ, ಸ್ಮಾರ್ಟ್ ಫೋನ್ ಅನ್ನೋದು ಶುರುವಾಗುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಇಡೀ ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ವ್ಯವಸ್ಥೆ ಏನಿರುತ್ತೆ ಬೇಸಿಕಲಿ ಚೇಂಜ್ ಆಗ್ತಾ ಬರುತ್ತೆ. ಬೇಸಿಕಲಿ ಚೇಂಜ್ ಆಗ್ತಾ ಬಂದು ಏನಾಗುತ್ತೆ, 2016ರಲ್ಲಿ ಅಪ್ಪಟ ದೇಶಪ್ರೇಮಿ ಮತ್ತು ಈ ಮೂಲ ನಿವಾಸಿ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ಬರೀ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಅಂತಂದರೆ ನಾವು ಏನಪ್ಪ ಸಾಧಿಸಿದ್ದೀವಿ ಅಂತ ಹೇಳಬೇಕು. ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಆಗಿರೋದ್ರಿಂದ ಕೇವಲ ಇನ್ನು 15-20 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿ ಆಗಿದ್ದರೆ ಅಮೇರಿಕವನ್ನು ನಾವು ಬೀಟ್ ಮಾಡ್ತೀವಿ. ಅಷ್ಟು ಆತ್ಮವಿಶ್ವಾಸ, ಅಷ್ಟು ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ, ಅಷ್ಟು ಕೈಗಳನ್ನು ಬಲಿಪಡಿಸ್ತಾ ಇದ್ದಾರೆ, ಅಷ್ಟು ಸಮಾಜವನ್ನು ಬಲಿಪಡಿಸ್ತಾ ಇದ್ದಾರೆ. ಇದೆಲ್ಲ ಗಮನದಲ್ಲಿಟ್ಕೋಬೇಕಾಗಿರೋ ಅಂಶ. ಇದೆಲ್ಲ ಗಮನದಲ್ಲಿಟ್ಕೋಬೇಕು ಅಂತಂದರೆ, ಇನ್ನೊಂದು ಕಡೆಯಿಂದ ಏನಾಗಿದೆ, ಡೆಮಾಕ್ರಸಿ ಅಂದರೆ ಅಷ್ಟೇ, ವಿರೋಧ ಎಲ್ಲಿ ಜಾಸ್ತಿ ಇರುತ್ತೆ ಅದು ಡೆಮಾಕ್ರಸಿ ಅಂತ ಕರಿಬೋದು. ಇದು ಏನಾಗಿದೆ, ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಪಂಚ ಗ್ಯಾರಂಟಿಗಳನ್ನ ಕೊಟ್ಟರು. ಆ ಗ್ಯಾರಂಟಿ ಅಂತೆ, ಹೆಂಗಸರ ಗ್ಯಾರಂಟಿ ಅಂತೆ, ಹೆಂಗಸರು ಬಸ್ ಫ್ರೀ ಅಂತೆ, ಮತ್ತು ಯುವ ನಿಧಿ ಅಂತೆ, ಮತ್ತು ಎಲೆಕ್ಟ್ರಿಸಿಟಿ 200 ಯೂನಿಟ್ ಫ್ರೀ ಅಂತೆ, ಅನ್ನಭಾಗ್ಯ ಅಕ್ಕಿ ಫ್ರೀ ಅಂತೆ. ಅಕ್ಕಿದು ನೋಡಿ ಹೇಳಬೇಕು ಅಂತಂದರೆ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು. ಈಗ ಅಕ್ಕಿನೇ ಸಿಗ್ತಾ ಇಲ್ಲ. ಮಳೆ ಬಂದರೆ, ಮರ ಬೆಳೆಸಿದ್ರೆ ಮಳೆ ಬರುತ್ತೆ. ಇದನ್ನು ಬೇಕಾದಷ್ಟು ಎಪಿಸೋಡ್ಗಳಲ್ಲಿ ಮಾತಾಡಿದ್ವಿ. ಮರ ಬೆಳೆಸಬೇಕು, ಭೂಮಿ ಹಸಿರಾಗಿರಬೇಕು, ಮೋಡವನ್ನು ಆಕರ್ಷಿಸಬೇಕು, ಮಳೆ ಬಾಗುವಂತ ಬರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಸರಸ್ವತಿ ಗುಪ್ತಗಾಮಿನಿಯಾಗಿ ಇರ್ತಿದ್ದಾಳೆ. ಅಂದರೆ ಮರಗಳನ್ನೆಲ್ಲ ಕಟ್ ಮಾಡಿ ಏನಾಗಿದೆ, ಸರಸ್ವತಿ ನದಿ ಹಿಂಗೆ ಹೋಗ್ಬಿಟ್ಟು ಗಂಗಾ ಯಮುನಾ ಮಾತ್ರ ಮೇಲೆ ಹರಿತಾ ಇದೆ. ಇದೇನಾಗಿದೆ, ಹಿಮಾಲಯ ಪರ್ವತಗಳಲ್ಲಿ ಮಂಜು ಕರಗಿ ನೀರಾಗಿ ಬರೋದ್ರಿಂದ ಅದೇನಾಗುತ್ತೆ, ಈ ವರ್ಷದ 12 ತಿಂಗಳು ತುಂಬ ಹರಿತಾ ಇರುತ್ತೆ. ಈಗ ಒಂದು ಕಡೆ ಮಾತಾದರೆ, ಇಲ್ಲಿ ಏನಾಗಿದೆ, ನೀರು ಬತ್ತು ಹೋಗಿ ಎಲ್ಲ ನೀರೊಳಗೆ ಹೊರಟೋಗ್ಬಿಟ್ಟಿದೆ. ಇಂಥ ಪರಿಸ್ಥಿತಿನೆಲ್ಲ ಇದು ಮಾಡಿಕೊಂಡು 100 ವರ್ಷದ ನಂತರ ಯೋಚನೆ ಮಾಡಬೇಕಾದಂಥ ಜನ ಇರೋದೇನಾಗುತ್ತೆ ನೋಡಿ. ವಿನ್ಸ್ಟನ್ ಹೇಳಿ ಮಾತು ಬರುತ್ತೆ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ. ಅಧಿಕಾರ ಪಡಿಬೇಕು ಅನ್ನೋದು ಒಂದಾದರೆ, ಅಧಿಕಾರ ಪಡ್ಕೊಂಡು ಹೇಗೆ ಉಳಿಸ್ಕೋಬೇಕು ಅನ್ನೋದೊಂದು ಮುಂದಿನ 100 ವರ್ಷಗಳ ಮುಂದೆ ಯೋಚನೆ ಮಾಡಬೇಕಾಗತ್ತೆ. ಅದು ಯಾವುದು ಯೋಚನೆ ಮಾಡ್ತಕ್ಕಂಥದ್ದಿಲ್ಲ. ಅದಕ್ಕೇನೆ ನಾವು ಹೇಳೋದು, ಇಂಡಿಯಾನ ಬನಾನಾ ರಿಪಬ್ಲಿಕ್ ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳು ನರೇಂದ್ರ ಮೋದಿಯವ್ರನ್ನ ಬಿಟ್ಟು. ಏನಾಗಿದೆ, ಏನೋ ಫ್ರೀ ಕೊಟ್ವಿ, ಹುಚ್ಚು ಮುಂಡೆ ಮದುವೆಲಿ ಉಂಡವನೇ ಜಾಣ ಅಂತ
ಒಂದಷ್ಟು ದುಡ್ಡು ಮಾಡಿಕೊಂಡ್ರು. ನೋಡಿ ಕರ್ನಾಟಕದ ಮುಖ್ಯಮಂತ್ರಿ ಇವರು ಯಾರೋ ಬೇರೆ ದೇಶಕ್ಕೆ ಹೋಗ್ತಾರೆ, ಅವ್ರ ಮಗನೋ ಸಂಬಂಧಿಕರು ಯಾರೋ, ಏನಾಗುತ್ತೆ ಅಲ್ಲಿ ಏನೋ ಕಿತಾಪತಿ ಮಾಡ್ತಾರೆ, ಅಲ್ಲಿ ಬೌನ್ಸರ್ಗಳು ಅಂತ ಇರ್ತಾರೆ ಕ್ಲಬ್ಗಳಲ್ಲಿ, ಅವ್ರು ಹೊಡೆದ್ಬಿಟ್ಟು ಇವ್ರು ಕಿಡ್ನಿ ಫೇಲ್ಯೂರ್ ಆಗಿ ಸತ್ತೋಗ್ತಾರಂತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಇವರೇನು ಮಾಡ್ತಾರೆ, ಕಾಲಿಗೆ ಬಿಡ್ತಾರೆ. ಅವ್ರು ಕಾಲಿಗೆ ಬಿಟ್ಟು ಏನು ಮಾಡ್ತಾರೆ, ನನ್ನ ಮಾನ ಮರ್ಯಾದೆ ಉಳಿಸಿ ಅಂತಾರೆ. ಆತ ಸಂಭಾವಿತ, ಭಾಳ ಪ್ರಾಮಾಣಿಕ, ಭಾಳ ನಾಗರಿಕತೆ ಉಳ್ತಕ್ಕಂಥವ್ರು, ಹೇಳೋದೇ ಇಲ್ಲ. ಅಧಿಕಾರ ಕಳ್ಕೊಂಡ್ರೂ ಸಹ ಹೇಳೋದಿಲ್ಲ. ಏನಾಗುತ್ತೆ, ಇದು ಒಂದು ಹಿಸ್ಟ್ರಿ. ಇದೇನಾಗುತ್ತೆ, ಈ ಥರ ಅಧಿಕಾರ ಪಡ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಏನಾಗುತ್ತೆ, ಎಲ್ಲ ಫ್ರೀಗಳನ್ನ ಕೊಟ್ಟು ಈಗೇನಾಗಿದೆ, ಅಕ್ಕಿ ಫ್ರೀ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಅಕ್ಕಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರೆ ಈಗೇನಾಗಿದೆ, ಅಕ್ಕಿನೇ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಮಳೆನೇ ಬರ್ತಾ ಇಲ್ಲ, ನದಿಗಳ ನೀರೆಲ್ಲ ಬತ್ತು ಹೋಗ್ಬಿಟ್ಟಿದೆ, ಅಕ್ಕಿ ಬೆಳೆಯೋಕ್ಕಾಗ್ತಿಲ್ಲ. ಹಾಗಾಗಿ ಇವತ್ತಿನ ನ್ಯೂಸ್ ನೋಡ್ತಾ ಇದ್ದಿದ್ದು ಏನಂದರೆ, ಅಕ್ಕಿ ಬದಲು ದುಡ್ಡನ್ನ ಕೊಡ್ತಾರಂತೆ. 1 kg 10 ರೂಪಾಯಿ ಥರ ದುಡ್ಡನ್ನ ಕೊಡ್ತಾರಂತೆ. 50 kg ಅಕ್ಕಿದ್ರೆ 50 ರೂಪಾಯಿ ಕೊಡ್ತಾರಂತೆ. ಸೊಸೈಟಿಗೆ ಹೋದರೆ ದುಡ್ಡನ್ನ ತಿನ್ನೋಕ್ಕಾಗತ್ತಾ ಸ್ವಾಮಿ? ಅಥವಾ ನೀರು ಕುಡಿಯೋ ಬದಲು ದುಡ್ಡನ್ನ ಕುಡಿಯೋಕ್ಕಾಗತ್ತಾ? ದುಡ್ಡನ್ನ ಅನ್ನ ಮಾಡ್ಕೊಂಡು ತಿನ್ನೋಕ್ಕಾಗತ್ತೆ? ಇದೆಲ್ಲ ಯೋಚನೆ ಮಾಡತಕ್ಕಂಥ ಶಕ್ತಿನೇ ಇಲ್ಲ. ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು, ಅಕ್ಕಿ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಮುಂಡೆವಕ್ಕೆ. ಮತ್ತು ಏನೋ ಭಾಗ್ಯಗಳನ್ನ ಕೊಡ್ತೀವಿ ಅಂತ ಮಾಡಿದ್ರು, ಕೊಡ್ತಿಲ್ಲ, ದುಡ್ಡು ಕೊಡ್ತೀವಿ ಅಂತಿದ್ದಾರೆ. ಈಗ ದುಡ್ಡು ಎಲ್ಲಿಂದ ಬರುತ್ತೆ? ಅದಕ್ಕೂ ಮರ ಕಟ್ ಮಾಡಬೇಕು, ಇದು ಮಾಡಬೇಕು. ಇದೆಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥ ದುಡ್ಡ ಕೆಟ್ಟ ಭ್ರಷ್ಟ ರಾಜಕಾರಣಿಗಳು ನಮ್ಮನ್ನು ಆಳೋದಕ್ಕೆ ಎಲೆಕ್ಟ್ ಆಗ್ತಾ ಇದ್ದಾರೆ. ಅವ್ರು ಜಾತಿ ರಾಜಕೀಯ ಮಾಡ್ತಾರೆ. ಯಾರೋ ಸಹ ದೊಡ್ಡ ಸಮಾಜ, 2ನೇ ದೊಡ್ಡ ಸಮಾಜದಿಂದ ಬಂದವರಂತೆ. ಸಮಾಜದವ್ರು ಯೋಚನೆ ಮಾಡಬೇಕಿದು. ಏನು ಅಂದರೆ, ನಮ್ಮ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ ಈ ಥರ ಮಾನವ ಕುಲವನ್ನು ನಾಶ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಬಿಟ್ಬಿಟ್ಟು ನಾವು ನಮ್ಮ ಸಮಾಜದವನು ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಏನಾಗುತ್ತೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮಾಜ. ಈ ಸಮಾಜದವರೆಲ್ಲ ಆತನ ಬೆನ್ನಿಂದ ಇರೋದ್ರಿಂದ ಆತನ ದುರಾಡಳಿತ, ಭ್ರಷ್ಟತನ, ಕುತಂತ್ರದ ವಿದ್ಯೆ ಮತ್ತು ಇದು ಭಂಡತನ, ಮೊಂಡತನ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸತ್ಯವ್ರತ ಅಂತ ಅಂದ್ಬಿಟ್ಟು ಒಬ್ಬ CET ಬರೀತಕ್ಕಂಥ ಒಬ್ಬ ವಿದ್ಯಾರ್ಥಿ ಶಿವಮೊಗ್ಗದಿಂದ ಬೀದರ್ 2 ಕಡೆ ಗಲಾಟೆ ನಡೆದಿದೆ. ಆ ಬೀದರ್ನಲ್ಲಿ ಶಿವಮೊಗ್ಗದಲ್ಲಿ ಸತ್ಯವ್ರತ ಅಂತ ಅಂದ್ಬಿಟ್ಟು ಆ ಹುಡುಗ CET ಬರೆಯೋದಕ್ಕೆ ಹೋಗ್ತಾನೆ. ಆತ ಬ್ರಾಹ್ಮಣ. ನಾವಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ, ಆದರೆ ಮುಂದಿನ ಜನ್ಮ ಇದ್ದರೆ 1000 ಹುಟ್ಟಬೇಕು ಅಂತಾರೆ. ಇದು ಏನಕ್ಕೆ ದಾರಿ ಮಾಡಿಕೊಡ್ತಿದೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಗುರು ನಿಂತ್ಕೊಂಡು ಹುಚ್ಚ ಹೋಯ್ತಾನಂತೆ, ಶಿಷ್ಯ ಓಡಾಡ್ಕೊಂಡು ಹುಚ್ಚ ಹೋಯ್ತಾನಂತೆ. ಇದು ಬಹಳ ಪ್ರಚಲಿತವಾಗಿರ್ತಕ್ಕಂಥ ಗಾದೆ, ಭಾಳ ಜನಪ್ರಿಯ ಗಾದೆ. ಇಲ್ಲೇನಾಗುತ್ತೆ, ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಅವರೇನು ಮಾಡಿದ್ದಾರೆ, ಕಾಂಗ್ರೆಸ್ ATM ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಅಲ್ಲಾಡ್ಸೋದು ಕಷ್ಟ. ಈ ಡಿಸೆಂಬರ್ ಬಂದರೆ 2.5 ವರ್ಷ ಆಗೋಗುತ್ತೆ. DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಬಿಟ್ಕೊಡ್ಬೇಕು, ಬಿಟ್ಕೊಡೋದಿಲ್ಲ ಅವರು. ಯಾಕೆ ಅಂತ, ಅಧಿಕಾರದ ಮರ ತಲೆಗೇರಿಬಿಟ್ಟಿದೆ. ಅಧಿಕಾರದ ಮರ ತಲೆಗೇರಿರೋದ್ರಿಂದ ಆತ ಬಿಟ್ಕೊಡೋ ಮಾತೇ ಇಲ್ಲ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಬೇಕು ನೋಡಿ, ಏನೂ ಕೆಲಸ ಮಾಡದೇ ಇರ್ತಕ್ಕಂಥ ಒಂದು ಹೆಂಗಸು ಪ್ರಪಂಚದಲ್ಲೇ ಅತ್ಯಂತ ನಂಬರ್ 1 ರಿಚೆಸ್ಟ್ ವುಮನ್ ಅಂತೆ. ಇದೇ ವಿದ್ಯಾನ ಭಾರತ ದೇಶದಲ್ಲಿರ್ತಕ್ಕಂಥ ಬಡವರಿಗೆಲ್ಲ ಯಾಕೆ ಹೇಳ್ಕೊಡ್ಬಾರ್ದು ಅಂತ ಯೋಚನೆ ಮಾಡಬೇಕಾಗತ್ತೆ. ಈತ ಮುಖ್ಯಮಂತ್ರಿ ಆಗಿರೋದ್ರಿಂದ ಏನಾಗಿದೆ, ನಿಂತ್ಕೊಂಡು ಹುಚ್ಚೊಯ್ಯೋದ್ರಿಂದ ಶಿಷ್ಯಂದ್ರೆ ಓಡಾಡ್ಕೊಂಡು ಹುಚ್ಚೊಯ್ತಾರೆ. ಶಿಷ್ಯಂದ್ರು ಅಂದರೆ ಯಾರು ಇಲ್ಲಿ ನೋಡಿ, ಡೆಮಾಕ್ರಸಿನಲ್ಲಿ 4 ಪಿಲ್ಲರ್ ಅಂತ ಹೇಳ್ತೀವಿ. 2ನೇ ಪಿಲ್ಲರ್ ಎಕ್ಸಿಕ್ಯೂಟಿವ್, ಅಂದರೆ AC ಇರ್ಬೋದು, DC ಇರ್ಬೋದು, ಅಲ್ಲ ಕೆಲಸ ಮಾಡ್ತಕ್ಕಂಥ ಕ್ಲರ್ಕ್ಗಳಿರ್ಬೋದು, ಇನ್ಸ್ಪೆಕ್ಟರ್ಗಳಿರ್ಬೋದು, 1000 ಜನ ಬರ್ತಾರೆ. ಈ ಡೆಮಾಕ್ರಸಿ 4th ಪಿಲ್ಲರ್ ಏನಾಗಿದೆ, ಇವರು ಮೊದಲನೇ ಪಿಲ್ಲರ್ ನಿಂತ್ಕೊಂಡು ಹುಚ್ಚ ಹೋಯ್ತಾ ಇರೋದ್ರಿಂದ ಇವರು 2ನೇ ಪಿಲ್ಲರ್ ಓಡಾಡ್ಕೊಂಡು ಹುಚ್ಚ ಹೋಯ್ತಾರೆ. ಹಾಗಾಗಿ ಏನಾಗಿದೆ, ಆ ಸತ್ಯವ್ರತ ಅಂತ ಅಂದ್ಬಿಟ್ಟು CET ಬರೀತಕ್ಕಂಥ ಎಕ್ಸಾಮ್ ಬರಿಬೇಕು ಅಂತ ಹೋಗಿರ್ತಕ್ಕಂಥ ಹುಡುಗ ಬ್ರಾಹ್ಮಣರು ಏನು ಮಾಡ್ತಾರೆ, ಸಾಮಾನ್ಯವಾಗಿ 8ನೇ ವರ್ಷ 7ನೇ ವರ್ಷದಲ್ಲಿ ಜನಿವಾರ ಹಾಕ್ತಾರೆ. ಆ ಜನಿವಾರನ ಕಟ್ ಮಾಡಿಬಿಟ್ಟಿದ್ದಾರಂತೆ. ಎಂಥ ಇದು ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ಕೊಂಡ್ರು ಜವಾಹರ್ಲಾಲ್ ನೆಹರು. ಅವತ್ತಿನ ಕಾಲಕ್ಕೆ ಜನಗಳನ್ನ ಮರಳು ಮಾಡಬೇಕಿತ್ತು, ಮಾಡಿದ್ರು. ಆದರೆ ಮುಂದುವರೆದು ಎಲ್ಲಿಗೆ ಬಂದಿದೆ ಅಂತಂದರೆ ನೋಡಿ, ಬ್ರಾಹ್ಮಣರು ಎಚ್ಚೆತ್ಕೋಬೇಕು. ನಾವು ವಸುದೈವ ಕುಟುಂಬಕಂ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳ, ನಾಯಿ ಬೊಗಳ್ತಾ ಇರುತ್ತೆ, ಆನೆ ಹೋಗ್ತಾ ಇರುತ್ತೆ, ಈ ಥರ 1000 ಉದಾಹರಣೆ ಹೇಳ್ಬೋದು. ಆದರೆ ಎಲ್ಲಿಗೆ ಬಂದಿದೆ ಅಂತಂದರೆ, ಇವತ್ತು ನಾನು ಏನು ಇದು ಮಾಡ್ತಾ ಇದ್ದೀನಿ ನೋಡಿ, ಅಗ್ರಹಾರದಲ್ಲಿ ಹೋದ್ವಿ, KR ಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಬಂದಿದ್ದಾರೆ ನಮ್ಮ ಸಮುದಾಯದ ಮುಖಂಡರು. ಆ ಇದರಲ್ಲಿ ನಾನು ಇದ್ದೆ. ಏನು ಅಂತಂದರೆ, ಇಷ್ಟೊಂದು ಬಂಡತನ ಇರತಕ್ಕಂಥ ರಾಜಕಾರಣಿಗಳು ಒಂದು ಸಮಾಜವನ್ನು ಛಿದ್ರ ಮಾಡಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾಯಿದ್ರು ಕಾಂಗ್ರೆಸ್ನವ್ರು. ಇದೇ ಮುಂದುವರೆದ್ಬಿಟ್ಟು ಇವ್ರೇನು ಮಾಡಿದ್ದಾರೆ, ಈ ಎಲ್ಲ ಅನಿಷ್ಟಕ್ಕೂ ಬ್ರಾಹ್ಮಣರ ಕಾರಣ ಅಂತ
ನೀ ಜನಿವಾರ ಕಟ್ ಮಾಡಿಬಿಟ್ಟು ಅವನ್ನ 45 ನಿಮಿಷ ಬೇಡ್ಕೊಂಡಂತ ಹುಡುಗ ಬಿಟ್ಟಿಲ್ಲ, ಅವನ ಪರೀಕ್ಷೆ ಬರೆಯೋದಕ್ಕೆ ಬಿಟ್ಟಿಲ್ಲ. ಇಂಥ ರಾಜಕಾರಣಿಗಳನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಇದರಿಂದ ದೇಶ ಸರ್ದಾರ್ ವಲ್ಲಭಾಯ್ ಪಟೇಲು 560ಕ್ಕಿಂತ ಹೆಚ್ಚು ಸಂಸ್ಥಾನಗಳನ್ನ ಒಗ್ಗೂಡಿಸ್ಬಿಟ್ಟು ಭಾರತ ದೇಶ ಅಂತ ಮಾಡಿದ್ರಂತೆ ಅಂತ ಹೇಳ್ತೀವಿ ನಾವು. ಆದ್ದರಿಂದ ಆತನ ಉಕ್ಕಿನ ಮನುಷ್ಯ ಅಂತ ಹೇಳ್ತೀವಿ. ಮತ್ತು ಹೈದರಾಬಾದ್ ನಿಜಾಮ ಏನಿದ್ದ, ಅವನು ಭಾರತ ದೇಶದೊಳಗೆ ಹೊಂದ್ಕೊಳ್ಳೋದಕ್ಕೆ, ಭಾರತ ದೇಶದೊಳಗೆ ಸೇರ್ಕೊಳ್ಳೋಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ. ಅವನಿಗೆ ಸೈನ್ಯವನ್ನು ಕಳಿಸಿ ಅವನ್ನ ಸೋಲಿಸಿ ಹೈದರಾಬಾದ್ ಪ್ರಾಂತವನ್ನು ಇಂಡಿಯಾ ದೇಶದೊಳಗೆ ಸೇರಿದ್ರು. ಮತ್ತು ಈ ಎಲ್ಲ ಕಾರಣಗಳಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ನ ಉಕ್ಕಿನ ಮನುಷ್ಯ ಅಂತೀವಿ. ಆ ಥರ ಉಕ್ಕಿನ ಮನುಷ್ಯ ಕಾಂಗ್ರೆಸ್ನವನಾಗಿದ್ದ. ಅವನ್ನ ದೂರ ಇಟ್ಬಿಟ್ರು ಇವರು. ಏನು ಮಾಡಿದ್ರು, ಮುಸಲ್ಮಾನ ಜವಾಹರ್ಲಾಲ್ ನೆಹರು ಅವ್ರನ್ನ ಪ್ರಧಾನಮಂತ್ರಿ ಅಂತ ಒಪ್ಕೊಂಡ್ಬಿಟ್ವಿ. ಆತ ಕಾಶ್ಮೀರಿ ಪಂಡಿತ ಅಂತ ಹೇಳ್ಕೊಂಡ. ಟೋಪಿ ಹಾಕಿಸ್ಕೊಂಡು ನಾವು ಅದೇ ದಿಕ್ಕಲ್ಲಿ ಮುಂದುವರೆದು ಬಿಡಿವಿ. ಟೋಪಿ ಹಾಕೋರು ಯಾರಾದ್ರೂ ಇದ್ದರೆ ಜೈ ಅಂದ್ಬಿಡ್ತೀವಿ. ನೋಡಿ, ನಮ್ಮ ತಂದೆನೂ ಹಾಕಿದ್ರು, ಎಲ್ಲರೂ ಹಾಕಿದ್ರು. ಏನಾಗುತ್ತೆ ಅಂತಂದರೆ, ಪ್ರಪಂಚ ಎಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ಯೋಚನೆ ಮಾಡೋದು ಬಿಟ್ಟು ನಾವೆಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ, ನಾವು ಹೀಗೆ ಇದ್ದು ನಾವು ಓಡಾಡೋಕ್ಕೆ ಸಾಧ್ಯನಾ, ನಮ್ಮ ಹೆಣ್ಮಕ್ಳು ಓಡಾಡೋಕ್ಕೆ ಸಾಧ್ಯನಾ, ಮನೆ ಮಠಗಳು ಓಡಾಡೋಕ್ಕೆ ಸಾಧ್ಯನಾ? ಮುಂದಿನ ಎಪಿಸೋಡಲ್ಲಿ ವಿಶದವಾಗಿ ಮಾತಾಡ್ತೀನಿ. ಮುರ್ಷಿದಾಬಾದ್ ಅಂತ ಅಂದ್ಬಿಟ್ಟು. ಧನ್ಯವಾದ, ನಮಸ್ಕಾರ.